ವ್ಯಾಧಿಯಿಂ ಪೀಡಿತ ಶಿಶುವಿಗೆ ಗುಡೋದಕವನೆರೆದದಕ್ಕೆ ಔಷಧ ತೇದು ಕುಡಿಸುವ ತಾಯಿಯೋಪಾದಿಯಲ್ಲಿ ಸರ್ವಜ್ಞ. ಬಾದರಾಯಣ ಭಕ್ತ ಜನಕ್ಕೆ ಪ್ರಸಾದ ರೂಪಕನಾಗಿ ಭಾಗವತಾದಿಯಲ್ಲಿ ಪೇಳಿದನು ಧರ್ಮಾದಿಗಳೇ ಫಲವೆಂದು. ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಳಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದತ್ತ ಸ್ವಾತಂತ್ರ್ಯ ಸಂಧಿ ಪದ್ಯ 15. ವ್ಯಾಧಿಯಿಂ ಪೀಡಿತ ಶಿಶುವಿಗೆ ಗುಡೋದಕವನೆರೆದದಕ್ಕೆ ಔಷಧ ತೇದು ಕುಡಿಸುವ ತಾಯಿಯೋಪಾದಿಯಲಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಶ್ರೀ ಪರಮಾತ್ಮನು ಭವಮೋಚಕವಾದ ಭಾಗವತಾದಿ ಪುರಾಣಗಳನ್ನು ಶ್ರುತ್ಯಾನುಸಾರೆಯಾಗಿ ರಚಿಸಿ ಅವುಗಳ ಶ್ರವಣ ಮನನ ಅಧ್ಯಯನಾದಿಗಳಿಂದ ಧರ್ಮಾರ್ಥ ಫಲಗಳು ಉಂಟಾಗುವವು ಎಂದು ತಿಳಿಸಿರುತ್ತಾರೆ. ನಿಷ್ಕಾಮ ಕರ್ಮದ ಮುಖ್ಯ ಫಲವು ಮುಕ್ತಿಧಾಮವಾದ ವೈಕುಂಠ ಲೋಕ ಪ್ರಾಪ್ತಿ. ಆದರೆ ಶ್ರೀಹರಿಯ ಸಾಕ್ಷಾತ್ ಅವತಾರಭೂತರಾದ ಶ್ರೀ ವೇದವ್ಯಾಸದೇವರು ಭಾಗವತಾದಿ ಶಾಸ್ತ್ರಗಳಲ್ಲಿ ಧರ್ಮಾರ್ಥ ಕಾಮಾದಿಗಳ ಫಲರೂಪವಾದ ಪ್ರಾಪ್ತಿಯ ವಿಷಯವನ್ನು ತಿಳಿಸಿರುತ್ತಾರೆ. ಇದನ್ನು ದಾಸಾರ್ಯರು ಇಲ್ಲಿ ವಿವರಣಾತ್ಮಕವಾಗಿ ದೃಷ್ಟಾಂತಪೂರ್ವಕ ತಿಳಿಸಿದ್ದಾರೆ. ಶಿಶುವು ಜ್ವರಾದಿ ರೋಗದಿಂದ ತಪ್ತವಾಗಿ ಸಂಕಟ ಪಡುತ್ತಿರುವುದು. ಆಗ ವಾತ್ಸಲ್ಯಮಯಿಯಾದ ತಾಯಿಯು ಆ ರೋಗ ನಿವಾರಕವಾದ ಔಷಧಿಯನ್ನು ಮಗುವಿಗೆ ಕುಡಿಸುವ ಉದ್ದೇಶದಿಂದ ಮೊದಲು ಮಗುವಿಗೆ ಬೆಲ್ಲದ ಚೂರನ್ನು ಕೊಟ್ಟು ಸಂತೈಸುವಳು, ಅಥವಾ ಔಷಧಿಯ ಮಾತ್ರೆಯನ್ನು ತೆಗೆದು ಅದರ ರಸವನ್ನು ಬೆಲ್ಲದ ನೀರಿನಲ್ಲಿ ಬೆರೆಸಿ ನಂತರ ಮಗುವಿಗೆ ಕುಡಿಸುವಳು. ಆಗ ಆ ಶಿಶುವು ಬೆಲ್ಲದ ಮಾಧುರ್ಯದ ಸವಿಯ ಆಸೆಗಾಗಿ ಔಷಧವನ್ನು ಸೇವಿಸುವುದು. ಹಾಗೆಯೇ ಕೊಟ್ಟರೆ ಕಹಿಯಾದ ಔಷಧಿಯನ್ನು ನಿರಾಕರಿಸುವುದು. ಈ ದೃಷ್ಟಾಂತದಲ್ಲಿ ಔಷಧಿ ಸೇವನೆ ಮುಖ್ಯ ಉದ್ದೇಶ. ಅದರ ಸಾಧನೆಗಾಗಿ ಗುಡೋದಕದ ಉಪಯೋಗ. ಭವರೋಗವೆಂಬ ವ್ಯಾಧಿಗೆ ಔಷಧ ರೂಪದಲ್ಲಿರುವ ನಿವಾರಕ ಸಾಮಗ್ರಿ ಎಂದರೆ ಶ್ರೀಹರಿಯ ಪ್ರಸಾದವು. ಸಕಲ ಜೀವರ ಸ್ವರೂಪ ಯೋಗ್ಯತೆಯನ್ನು ಬಲ್ಲ ಸರ್ವಜ್ಞನು ಸಂಸಾರ ಬಂಧನವೆಂಬ ಪ್ರತಿಬಂಧಕ ಸಾಮಗ್ರಿಯ ನಿವಾರಣಾರ್ಥವಾಗಿ ತನ್ನ ಭಕ್ತ ಜನರಿಗೆ ವೇದವ್ಯಾಸ ರೂಪದಿಂದ ಅವತರಿಸಿ ಭಾಗವತಾದಿ ಪುರಾಣ ಮತ್ತು ಶಾಸ್ತ್ರಗಳನ್ನು ರಚಿಸಿದನು. ಶ್ರೀ ವೇದವ್ಯಾಸ ದೇವರಿಗೆ ಬಾದರಾಯಣ ಎಂದು ಹೆಸರು. ಬಾದರಾಯಣ ಕೃತ ಭಾಗವತಾದಿ ಶಾಸ್ತ್ರಗಳು ಭವಮೋಚಕವಾಗಿವೆ. ಸಕಾಮ ಕರ್ಮಾನುಷ್ಠಾನದಿಂದ ಜೀವರಿಗೆ ಧರ್ಮ, ಅರ್ಥ ಮತ್ತು ಕಾಮಗಳೆಂಬ ಪುರುಷಾರ್ಥ ರೂಪವಾದ ಫಲಗಳು ಪ್ರಾಪ್ತಿಯಾಗುವವು. ಅವು ಅಮುಖ್ಯ ಫಲಗಳಾದರೆ ಮುಖ್ಯ ಫಲವಾದ ಮುಕ್ತಿ ಸುಖಕ್ಕೆ ಸಾಧನವಾಗುವವು ಎಂಬ ಅಭಿಪ್ರಾಯದಿಂದ ಬಾದರಾಯಣರು ಈ ಅಮುಖ್ಯ ಫಲಗಳ ಆಸೆ ಜೀವರಿಗೆ ಇಟ್ಟಿದ್ದಾರೆ. ತಾಯಿ, ಮಗು ಮತ್ತು ಔಷಧಿಯ ದೃಷ್ಟಾಂತದಲ್ಲಿ ಭಕ್ತವತ್ಸಲನಾದ ಶ್ರೀ ಪರಮಾತ್ಮನು ತಾಯಿಯ ಸದೃಶನು. ಸಕಲ ಜೀವರೂ ಅವನ ಪುತ್ರರು. ಅವರು ಶಿಶು ಸದೃಶರು. ಭವರೋಗವು ಶಿಶುವು ಪೀಡಿತವಾಗಿರುವ ವ್ಯಾಧಿಯ ಸದೃಶ. ರೋಗ ನಿವಾರಕವಾದ ಔಷಧಿಯು ನಿಷ್ಕಾಮ ಕರ್ಮ, ಅಂದರೆ ಕೇವಲ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಎಂಬ ಅನುಸಂಧಾನದಿಂದ ಆಚರಿಸುವ ಕರ್ಮಗಳ ಸದೃಶ. ರುಚಿಯು ಉದ್ದೇಶಾರ್ಥ. ಬೆಲ್ಲದ ನೀರನ್ನು ಔಷಧಕ್ಕೆ ಬೆರೆಸುವಂತೆ ಧರ್ಮ, ಅರ್ಥ, ಕಾಮಗಳೆಂಬ ಫಲಪ್ರಾಪ್ತಿಯ ನಿರೂಪಣೆ. ಭವರೋಗ ನಿವಾರಕವಾದ ಅವನ ಪ್ರಸಾದ ರೂಪವಾದ ಅನುಗ್ರಹವೇ ತಾತ್ಪರ್ಯ. ಪೂರ್ಣವಾಗಿ ಸುಕರ್ಮ ವಿಮುಖರಾಗಿರುವ ಸಜೀವರನ್ನು ರುಚ್ಯರ್ಥವಾಗಿ ಸಕಾಮ ಕರ್ಮಗಳ ಕಡೆಗೆ ತಿರುಗಿಸಿ ತದ್ವಾರ ಗುಡೋದಕದಂತೆ ನಶ್ವರ ಫಲಗಳನ್ನಿತ್ತು ಅಂತ್ಯದಲ್ಲಿ ನಿಷ್ಕಾಮ ಕರ್ಮನಿಷ್ಠರಾಗಿ ಮಾಡಿ ಸದ್ಗತಿಯನ್ನೀಯುವನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.